ಹಾಯ್ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಗುಡ್ ನೈಟ್. ನೋಡಿ, ಈ ದಿನ ನಮ್ಮ ಮನೆಯಲ್ಲಿ ಶಾವಿಗೆಯನ್ನು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈನಲ್ಲಿ. ಏನೇನು ಬೇಕು ಅಂತ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ. ಮೊದಲು ನೋಡಿ, ಈ ಕೊಬ್ಬರಿಯನ್ನು ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಆನಂತರ ಕಡಲೆ ಬೀಜ, ಏಲಕ್ಕಿ. ನೋಡಿ, ಏಲಕ್ಕಿ ಒಂದು ಯಾವಾಗಲೇ ರುಬ್ಕೊಂಡ್ಬಿಟ್ಟಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಕಡಲೆಪಪ್ಪು, ಕಡಲೆ ಬೀಜ ಹಾಗೂ ಮತ್ತು ಗಸಗಸೆ, ಈ ಮೂರನ್ನು ಸೇರಿ ನಾವು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈಗ ಪೌಡ್ರ್ ಮಾಡಿರೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಕೊಬ್ಬರಿಯನ್ನು ಹಾಲಿನಲ್ಲಿ ತೆಗಿತಾ ಇರೋದು. ಮತ್ತು ಈಗ ನೋಡಿ, ಪೌಡ್ರನ್ನು ಮಾಡ್ಕೊಂಡಿರೋದು. ಇದು ಪೌಡರ್ ಮಾಡಿದ್ದೀನಿ. ಇದನ್ನು ಏನೇನು ಅಂತ ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಗಸಗಸೆ, ಏಲಕ್ಕಿ ಇವೆಲ್ಲವನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಟ್ಕೊಂಡು ಆನಂತರ ಈ ರೀತಿಯಾಗಿ ಕೊಬ್ಬರಿ, ಬೆಲ್ಲವನ್ನು ಪುಡಿ ಮಾಡಿ ಇದರಲ್ಲಿ ಸೇರಿಸಿ ರುಬ್ಕೋಬೇಕಾಗತ್ತೆ ಈ ರೀತಿಯಾಗಿ. ಆಮೇಲೆ ಅದನ್ನು ಸೋದಿಸ್ಕೋಬೇಕು, ಕಾಯಿಸಬೇಕು. ಹಾಕಿದ ನಂತರ ಶಾವಿಗೆಯನ್ನು ಮಾಡೋದು. ಅಕ್ಕಿ ಹಿಟ್ಟಲ್ಲಿ ನಾವು ಶಾವಿಗೆಯನ್ನು ಮಾಡೋದನ್ನು ಆಮೇಲೆ ಮತ್ತೆ ತೋರಿಸ್ತೀನಿ ಮಾಡಿದ್ಮೇಲೆ. ಸೊ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ ಏನೇನು ಬೇಕು ಅಂತಂದ್ಬಿಟ್ಟು. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊಂಟ ನೋವು ಹೋಗುತ್ತೆ, ಎದೆಯಲ್ಲಿ ಕಟ್ಟಿರುವಂಥ ಕಫ ಹೋಗುತ್ತೆ. ನೋಡಿ, ಇದು ಮೊದಲು ಪೂರ್ವಿಕರು ಯಾರೇ ನೆಂಟರು ಬಂದರೂ ಈ ರೀತಿಯಾಗಿ ಮಾಡ್ತಾಯಿದ್ರು, ಪ್ರೀತಿ ವಿಶ್ವಾಸಗಳಿಂದ ಅವರನ್ನು ಬಡಿಸ್ತಾ ಇದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಶಾವಿಗೆ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ ನೋಡಿ, ಈ ರೀತಿ ಬೆಲ್ಲ ಎಲ್ಲವನ್ನು ಹಾಕಿ ರುಬ್ಬಿದ್ದೀವಲ್ಲ, ಈ ರೀತಿಯಾಗಿ ಕಾಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಕ್ಕು ಬಂದ ಮೇಲೆ ಅದನ್ನು ತೆಗೆದುಬಿಟ್ಟು ಒಂಚೂರು ತುಪ್ಪನೂ ಅದರೊಳಕ್ಕೆ ಸೇರಿಸ್ಬಿಟ್ರೆ ರುಚಿಕರವಾಗಿರುತ್ತೆ. ಮತ್ತು ಮುದ್ದೆ ತುಳಿಸಿದ್ಮೇಲೆ ಮತ್ತೆ ಪ್ರಿಯ ವೀಕ್ಷಕರೇ ನೋಡಿ, ನನ್ನ ಮೊಮ್ಮಗಳು ತಿರುಗಿಸ್ತಾ ಇದ್ದಾಳೆ. ಈಗ ನೋಡಿ, ಬರ್ತಾ ಇದ್ದೇನೆ. ನೋಡಿದ್ರಲ್ಲ, ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಕಫ ಹೋಗುತ್ತೆ, ಸೊಂಟ ನೋವು ಹೋಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮೊದಲು ಹಿಂದಿನ ಕಾಲದಲ್ಲಿ ಎಲ್ಲ ಈ ರೀತಿಯಾಗಿ ದೊಡ್ಡವ್ರು ಮಾಡ್ತಾಯಿದ್ರು. ಮಾಡಿದ್ದನ್ನು ಆ ರೀತಿಯಾಗಿ ಮುದ್ದೆ ತೋರಿಸ್ಕೊಂಡು ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಪ್ರೇಕ್ಷಕರೇ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಐ ಲವ್ ಯು ಆಲ್.